ಈಗ ನಮ್ಮಲ್ಲಿ ಯಾವುದೋ ಒಂದು ಪಾಪ ಒಂದು ಯುವಕರ ಸಂಘ ಮಾಡಿದ್ರೆ ನೀವು ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾರೆ. ಆರ್ ಎಸ್ ಎಸ್ಸು ನಾವು ದೇಶಾದ್ಯಂತ ನಾವು ಒಂದು ಸಂಘಟನೆ ನಡೆಸ್ತಾ ಇದ್ದೀವಿ, ನಮ್ಗೆ ಇಷ್ಟು ಜನ ಮೆಂಬರ್ಸ್ ಇದ್ದಾರೆ, ಈ ದೇಶಾದ್ಯಂತ ನಾವು ಇದು ಮಾಡ್ತೀವಿ, ಮಾರ್ಚ್ ಮಾಡ್ತೀವಿ ಅಂದರೆ ನಿಮಗೇನು ಯಾರು ಹೇಳೋರು ಕೇಳೋರಿಲ್ವಾ? ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರ್ತಕ್ಕಂಥದ್ದು, ನಮಸ್ಕಾರ, ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಇದೆ. ಅವರು ಆರ್ ಎಸ್ ಎಸ್ಗೆ ನೀವು ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಾರಾ? ನೋಂದಣಿ ಯಾಕೆ ಮಾಡಿಸಲ್ಲ ಅಂದರೆ ಅವ್ರ ಹತ್ರ ನೋಡಿ ಅವರ ನಿಯತ್ ಸರಿ ಇಲ್ಲ. ಅವ್ರ ನಿಯತ್ ಸರಿ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರಿಗೆ ದೇಶದ ಬಗ್ಗೆ ಪ್ರೀತಿ ಇಲ್ಲ. ಯಾಕಿಲ್ಲ ಅಂದರೆ ಆರ್ ಎಸ್ ಎಸ್ಸಲ್ಲಿ ಇವತ್ತು ನಮ್ಮ ದೇಶದ ಧ್ವಜವನ್ನು ಅವರು ಸ್ವೀಕಾರ ಮಾಡಲಿಲ್ಲ. ಇದು ಸತ್ಯನಾ ಅಸತ್ಯನಾ? ಸತ್ಯ ಇದು. ಅವರು ನಮ್ಮ ದೇಶದ ಸಂವಿಧಾನವನ್ನು ಸ್ವೀಕಾರ ಮಾಡಿಲ್ಲ. ಇದು ನಾನು ಹೇಳ್ತಾ ಇಲ್ಲ, ಆರ್ ಎಸ್ ಎಸ್ ಅವರು ರಾಮಲೀಲಾ ಮೈದಾನಲ್ಲಿ ಸಭೆ ಮಾಡಿ ಹೇಳಿದ್ದಾರೆ ಏನಂದರೆ ಇದು ಹೋಗಿ ಒಪ್ಪಲ್ಲ ಅಂತ. ಅದಕ್ಕೆ ಆರ್ ಎಸ್ ಎಸ್ ಸಂಘಟನೆಯನ್ನು ನಾವು ನಂಬೋಕ್ಕಾಗಲ್ಲ. ಯಾಕಂದರೆ ಅವರು ನಡವಳಿ ಬಂದಿರತಕ್ಕಂಥ ನಡವಳಿ ಇದು ದೇಶದ ಹಿತದಲ್ಲಿ ಇಲ್ಲ ಅಂತಕ್ಕಂಥ ಭಾವನೆ ಇರೋದ್ರಿಂದ ನೀವು ರಿಜಿಸ್ಟರ್ ಮಾಡಿ, ನಿಮ್ಮ ಆ್ಯಕ್ಟಿವಿಟೀಸ್ ಆ್ಯಸ್ ಪರ್ ಲಾ ಮಾಡಿ ಅಂತ ಪ್ರಿಯಾಂಕ್ ಹೇಳಿದ್ದು ಕರೆಕ್ಟ್ ಇದೆ. ಬರಗಾಲ ಆವರಿಸಿಕೊಂಡಿರುವಂಥದ್ದು ಅದು ಮಾಜಿ ಸಿ ಎಂ ಅವ್ರಿಗೆ ಕೇಳಬೇಕು ನೀವು, ನನಗಲ್ಲ. ನೋಡಿ, ಅವರು ಕೇಳಿ ಹಂಗಿಲ್ಲ. ನೋಡಿ, ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದಾರೆ ವಿನ ಇವರಾಗಿ ನಾನು ಅದು ಬಿಡದಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇಲ್ಲ. ಅವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳಿದ್ದಾರೆ ಅಷ್ಟೇ. ಬಟ್ ನಮ್ಮ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಬರಗಾಲ ಛಾಯೆ ಇದೆ. ಹಾಗಾಗಿ ಇವತ್ತು ನಾನು ಇಲ್ಲಿ ಬಂದಿರೋದು ಕೊಪ್ಪಳಕ್ಕೆ, ರಾಯಚೂರಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಮಂತ್ರಿಗಳಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾವು ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು, ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಬೇಕು. ನಾವು ಏನು ತಯಾರಿಗಳನ್ನ ಮಾಡಬೇಕು ಅದನ್ನು ಮಾಡೋಕ್ಕೆ ನಾವು ಬಂದಿರೋದು ನಮ್ಮ ಸರ್ಕಾರಕ್ಕೆ. ಅದಲ್ಲದೆ ನಾವು ಈಗಾಗಲೇ ಪ್ರಜಾಸೇವೆ ಒಂದು ಹೊಸ ಇಲಾಖೆನೇ ಸ್ಥಾಪನೆ ಮಾಡಿ ಜನರ ಅಹವಾಲುಗಳನ್ನು ಕೇಳೋದಕ್ಕೆ ನಾವು ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಜೊತೆಗೆ ಪ್ರತಿ ಮೊದಲನೇ ಶನಿವಾರ, ಪ್ರತಿ ಮೂರನೇ ಶನಿವಾರ ಇವತ್ತು ಮಂತ್ರಿಗಳು ತಾಲೂಕಾ ಮಟ್ಟದಲ್ಲಿ ಹೋಗಿ ಜನರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರ. ಇದು ಜನಸ್ನೇಹಿ ಸರ್ಕಾರ ಆಗಬೇಕು, ನಮ್ಮ ಸರ್ಕಾರ ಜನರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಆಗಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಡೈರೆಕ್ಷನ್ನ ಕೊಟ್ಟಿದ್ದಾರೆ. ದಾಯಕವಾಗಿರಬೇಕು, ಮಳೆ ಬರ್ತಕ್ಕಂಥ ಇವತ್ತು ನಮಗೆ ಏನು ಅಂದಾಜು ಇದೆ. ಮತ್ತು ನಮ್ಮ ಕ್ಯಾಶ್ಮೆಂಟ್ ಏರಿಯಾದಲ್ಲೂ ಕೂಡ ಸ್ವಲ್ಪ ಮಳೆ ಆಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ನಮ್ಮ ಹತ್ರ ಪರಿಸ್ಥಿತಿ ಗಂಭೀರ ಇದೆ. 9 TMC ನೀರಿದೆ, ಅದನ್ನು ರಿವ್ಯೂ ಮಾಡ್ತೀವಿ. ಅದನ್ನು ಕೇವಲ ಕುಡಿಯೋ ನೀರಿಗೆ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ಡೈರೆಕ್ಷನ್ನ ಕೊಟ್ಟಿದ್ದೀವಿ. ಹಾಗಾಗಿ ಮುಂದೆ ನಮ್ಮ ಮಳೆ ಬಂದು ಒಂದು ವೇಳೆ ಇಂಪ್ರೂವ್ ಆದಮೇಲೆ ನಾವು ಡಿಸಿಷನ್ ತೊಗೊಳ್ತೀವಿ. 106 ಕೋಟಿ ಖರ್ಚು ಮಾಡಿ ಮೆಡಿಕಲ್ ಕಾಲೇಜ್ ಮಾಡಿದ್ದೀರಾ, ಅಲ್ಲಿ ಮೇಂಟೆನೆನ್ಸ್ ಇಲ್ಲ, ಲೇಬರ್ ಇಲ್ಲ, ಇನ್ನೂರಿಗೆ ಅದು ಕೋಟ್ಯಾಂತರ ಸಾರ್ವಜನಿಕರ ದುಡ್ಡು ಮೇಂಟೆನೆನ್ಸ್ ಇಲ್ಲ. ಈಗ ನೋಡಿ, ಮೆಡಿಕಲ್ ಕಾಲೇಜ್ ಕೊಪ್ಪಳಿಗೆ ಎಲ್ಲರೂ ಭಾಳ ಬಯಸಿ ಮಾಡಿರ್ತಕ್ಕಂಥದ್ದು. ಆಮೇಲೆ ಈಗ ಹೊಸ ಆಸ್ಪತ್ರೆನೂ ಕೂಡ ನಾವು ಇನಾಗ್ರೇಷನ್ ಮಾಡಿದ್ದೀವಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನೂ ಕೂಡ ಕಟ್ಟಡ ಪ್ರಾರಂಭ ಆಗಿದೆ. ನೋಡಿ, ಇಂಪ್ರೂವ್ಮೆಂಟ್ ಆಫ್ ಸರ್ವಿಸ್ ಆಗ್ತಾಯಿದೆ. ಸ್ವಲ್ಪ ಸಮಯ ಬೇಕಾಗ್ಬೋದು. ಈಗ ಇನ್ನೂ ಶಿಫ್ಟ್ ಆಗಿಲ್ಲ, ಈಗ ಶಿಫ್ಟಿಂಗ್ ಹಂತದಲ್ಲಿದೆ. ಇನ್ನೂ ಒಂದು 2 ತಿಂಗಳು 3 ತಿಂಗಳಲ್ಲಿ ಎಂಟೈರ್ ಚೇಂಜ್ ಓವರ್ ಆಗುತ್ತೆ. ಅದಕ್ಕೆ ಈಗಾಗಲೇ ಸುಮಾರು ನಾವು ಇಕ್ವಿಪ್ಮೆಂಟ್ಗೂ ಕೂಡ ಟೆಂಡರ್ ಮಾಡಿದ್ದೀವಿ. ಹಾಗಾಗಿ ಹೊಸ ಆಸ್ಪತ್ರೆ ಸಂಪೂರ್ಣವಾಗಿ ಅದು ಕಾರ್ಯರೂಪಕ್ಕೆ ಬಂದ ಮೇಲೆ ಆಮೇಲೆ ವೇಕೆನ್ಸೀಸ್ ಮೇಂಟೆನೆನ್ಸ್ ಅಂದರೆ ಡಾಕ್ಟರ್ಸ್ ಅದಕ್ಕೇ ಈಗಾಗಲೇ ನಾವು ಕಾಲ್ಫರ್ ಮಾಡ್ತಾಯಿದ್ದೀವಿ. 1 ವಾರದ ಒಳಗೆ ಕಾಲ್ಫರ್ ಮಾಡ್ತಾಯಿದ್ದೀವಿ. ಸುಮಾರು ನಮ್ದು ಎಷ್ಟು ವೇಕೆಂಟ್ ಪೋಸ್ಟ್ ಇದೆಯಲ್ಲ ಆ ಎಲ್ಲ ಪೋಸ್ಟಿಗೆ ನಾವು ಕಾಲ್ಫರ್ ಮಾಡ್ತಾಯಿದ್ದೀವಿ 1 ವಾರದ ಒಳಗೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ.